ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದಿವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ನೋಡ್ರಿ. 2 kg ನಿಪ್ಪಟ್ಟು ಆರ್ಡ್ರ್ ಐತಿ. 3 ಕಸ್ಟಮರ್ದು. 1 ಕಸ್ಟಮರ್ಗೆ 1 kg ಐತಿ, 2 ಕಸ್ಟಮರ್ಗೆ ಹಾಫ್ kg ಐತಿ. ಸೊ ಟೋಟಲ್ ಆಗಿ ನನಗೆ 2 kg ಇತ್ತು. ಸೊ 2 kg ನಿಪ್ಪಟ್ಟನ್ನು ಫ್ರೆಶ್ ಆಗಿ ಈಗ ಜಸ್ಟ್ ಮುಗೀತು ನೋಡ್ರಿ. ಸೊ ನೋಡ್ತಾ ಇದ್ರಲ್ಲ, ಜಸ್ಟ್ ಮುಗೀತು. ನಿಮ್ಮ ಜೊತೆ ನಾನು ಶೇರ್ ಮಾಡಾಕತ್ತೀನಿ ನೋಡ್ರಿ. ಈಗ ಏನು ಮಾಡಬೇಕಪ್ಪ ಅಂದ್ರೆ ನಾನು ಅಂಟಿನ ಉಂಡೆ ಮಾಡಬೇಕು. ಬಟ್ ಬೆಲ್ಲದ್ದು ಇವತ್ತು, ಖಜೂರದ್ದೇನಲ್ಲ, ಬೆಲ್ಲ ಹಾಕಿ ಅಂಟಿನ ಉಂಡೆನ ಪ್ರಿಪೇರ್ ಮಾಡಬೇಕು. ಸೊ ಈಗ ಇದು ಮುಗೀತು. ಈಗ ಉಂಡೆಗೆ ತಯಾರಿ ನೋಡ್ರಿ. ಸೊ ಬುಟ್ಟಿ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲೇನೈತಿ, ಒಣ ಉತ್ತತ್ತಿ, ಒಣ ಖರ್ಜೂರ, ನಾವು ಉತ್ತತ್ತಿ ಅಂತ ಕರಿತೀವಿ ಒಣ ಖರ್ಜೂರಕ್ಕೆ. ಸೊ ಅದನ್ನು ಏನು ಮಾಡೀನಿ, ನಾನು ಬೀಜ ತೆಗೆದು ಪೌಡ್ರ್ ಮಾಡಿ ಇಟ್ಕೊಂಡೆ ನೋಡ್ರಿ. ಇವತ್ತು ಒಣ ಖರ್ಜೂರ ಹಾಕಿ ಬೆಲ್ಲ ಹಾಕಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದಂತ ಹೇಳಿ. ಸೊ ಈಗ ಫಟ್ ಅಂತ ಅದೊಂದು ಮುಗಿಸ್ಕೊಂಡ್ಬಿಡ್ತೀನಿ ಸ್ನೇಹಿತರೆ. ಉಂಡೆ ಕಟ್ಟೋದಂತೂ ವಿಡಿಯೋ ತೊಗೊಳ್ಳಿಲ್ಲ, ಬಟ್ ರೆಡಿ ಆದಮೇಲೆ ನಿಮ್ಮ ಜೊತೆ ನಾನು ಶೇರ್ ಮಾಡಕತ್ತೀನಿ. ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತಾವ್ರಿ. ಸೂಪರ್ ಟೇಸ್ಟಿ ಆ್ಯಂಡ್ ಸೂಪರ್ ಹೆಲ್ದಿ ಲಡ್ಡು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದಾದ ನಂತರ ಸ್ವಲ್ಪ ಗ್ಯಾಪ್ ತೊಗೊಂಡು ಶಂಕರಪಾಳೆ ಮಾಡಿದೆ. ಯಾಕಂದರೆ ನಾಳೆ ಎಷ್ಟೊತ್ತಿದ್ರು ಎಲ್ಲನೂ ನಾನು ಕಳಿಸೋದೈತಿ, ಹೀಗಾಗಿ ಒಂದರ ಮೇಲೆ ಒಂದು ಮಾಡ್ತಾನೇ ಇದ್ದೆ. ಶಂಕರಪಾಳೆನೂ ಮೊದಲಿಗೆ ಹಾಫ್ kg ಇತ್ತು, ಬಟ್ ಇನ್ನು ಪ್ಲಸ್ ಹಾಫ್ kg ಆಯಿತು ಲಾಸ್ಟ್ ಮೊಮೆಂಟ್ನಾಗ. ಯಾಕೆ ಅನ್ನೋದು ನಿಮಗೆ ಆ ನಂತರ ಗೊತ್ತಾಗ್ತೈತಿ, ನಾನು ನಿಮ್ಗೆ ಶೇರ್ ಮಾಡ್ಕೊಳ್ತೀನಿ. ಮತ್ತು ಇಷ್ಟು ಕ್ರಿಸ್ಪಿ, ಬಾಯಾಗಿಟ್ರೆ ಮೆಲ್ಟ್ ಅಂತಾರಲ್ರಿ, ಆ ರೀತಿಯಾಗಿ ಬಂದಿದ್ವು ಶಂಕರಪಾಳೆ. ಸೂಪರ್ ಅಂದ್ರೆ ಸೂಪರಾಗಿ ಬಂದಿದ್ವು. ನಿಮ್ಗೆ ನೋಡಿದ್ರೂ ಗೊತ್ತಾಗ್ತಾ ಇರ್ಬೋದು ಸ್ನೇಹಿತರೆ. ಮಸ್ತ್ ಅಂದ್ರೆ ಮಸ್ತ್ ರೆಡಿ ಆದವು ನೋಡ್ರಿ ಶಂಕರಪಾಳೆ. ಟೋಟಲ್ 1 kg ಕ್ವಾಂಟಿಟಿದ ನಾನು ರೆಡಿ ಮಾಡಿದೆ ಸ್ನೇಹಿತರೆ. ಸೊ ಎಷ್ಟು ಬೇಕು ಅಷ್ಟನ್ನು ಫ್ರೆಶ್ ಆಗಿ, ಮತ್ತು ಯಾವಾಗ ನಾನು ಕೊರಿಯರ್ ಹಾಕೋದಿರ್ತೈತಿ, ಭಾಳ ಅಂದ್ರೆ ಅದ್ರ ಹಿಂದಿನ ದಿವಸ ಇಲ್ಲ ಅವತ್ತಿನ ದಿವಸ ಪ್ರಿಪೇರ್ ಮಾಡ್ತೀನಿ. ಯಾವುದೇ ಐಟಮ್ಸ್ ಆಗಿರ್ಬೋದು, ಅಷ್ಟು ಟೈಮ್ ತೊಗೊಂಡು ನಾನು ಫ್ರೆಶ್ ಆಗಿನ ಮಾಡೋದು. ಯಾವುದೂ ಸ್ಟಾಕ್ ಇರೋಂಗಿಲ್ಲ ಮತ್ತು ಯಾವುದೂ ಮಾಡಿಟ್ಟಿರೋಂಗಿಲ್ಲ. ಸೊ ಆವಾಗ ನಾನು ನೋಡ್ರಿ ಫ್ರೆಶ್ ಆಗಿ ಮಾಡಿಬಿಡೋದು ಸ್ನೇಹಿತರೆ. ಏನು ನಡ್ಸಿರಿ ಇಬ್ಬರು? ಊರಿಂತ್ರ ಚಿನ್ನು ನರಗುಂದಕ್ಕೆ ಹೋಗಿದ್ಲ ವೈಷ್ಣವಿ ಜೊತೆಗೆ. ಮತ್ತು ರಿಟರ್ನ್ ಸೋಮವಾರ ಬಂದರೆ ಇಬ್ಬರು ಸೇರಿ. ಇವತ್ತು ಮಂಗಳವಾರ. ಹಾಂ, ಇಲ್ಲಿ ಬಂದಾರ, ಮೊಬೈಲ್ ಹಿಡ್ಕೊಂಡು ಕುಂತಾರ. ಟೈಮ್ ಪಾಸ್ ಮಾಡತ್ತಾರ ನೋಡ್ರಿ. ಏನಾರ ಆಗೋಳಕ್ ವೈಷ್ಣವಿ ಅನ್ನಿ. ನಾನು ಶಂಕರಪಾಳೆ ಆರ್ಡ್ರ್ ಇತ್ತು, ಶಂಕರಪಾಳೆ ಮಾಡಿದೆ. ಇನ್ನೂ ಚಕ್ಲಿ ಮಾಡಬೇಕು, ಆಮ್ಯಾಗ 2 ಥರದ ಉಂಡೆ ಮಾಡಬೇಕು. ನಾಳೆ ಪಾರ್ಸಲ್ ಕಳಿಸ್ಬೇಕು ಅಂದ್ಕೊಂಡೀನಿ. ಇವತ್ತು ಕಳಿಸ್ಬೇಕು ಅಂದ್ಕೊಂಡಿದ್ದೆ, ಯಾಕಂದ್ರೆ ನಾಳೆ ಇರ್ತೈತಿ, ಎಲ್ಲ ಆಲ್ಮೋಸ್ಟ್ ಎಲ್ಲನೂ ಸೂಟಿ ಇರ್ತೈತೆ ಅಂದ್ಕೊಂಡೀನಿ. ಹೀಗಾಗಿ ಸುಳ್ಳ ಕಳಿಸಿ ಉಪಯೋಗ ಇಲ್ಲ. ಅದಕ್ಕೆ ನಾಳೆ ಸಾಯಂಕಾಲ ಅಂದ್ರೆ ಬುಧವಾರ ಸಾಯಂಕಾಲ ಕೊರಿಯರ್ ಹಾಕ್ಬೇಕು ಅಂದ್ಕೊಂಡೀನಿ. ಸ್ವಲ್ಪ ಆರಾಮಾಗಿ ಹೋಗ್ತಾವಂತ ಹೇಳಿ. ನಾನು ಇವತ್ತು ಹಾಕಿದ್ರೂ ನಾಳೆ ರಜೆ ಇದ್ದ ಕಾರಣ ಡಿಲಿವರಿ ಆಗಂಗಿಲ್ಲ. ಅದಕ್ಕೋಸ್ಕರ ಇವತ್ತು ನಾಳೆ ಉಳ್ದಿದ್ದು ಮಾಡಿಕೊಂಡು ನಾಳೆ ಸಾಯಂಕಾಲನ ಕಳಿಸ್ಬೇಕು ಅಂದ್ಕೊಂಡೇನಿ. ಹಾಗೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ಹೋಳಿ ಹುಣ್ಣಿಮೆಯ ಶುಭಾಶಯಗಳು, ಬಣ್ಣಗಳ ಹಬ್ಬದ ಶುಭಾಶಯ ತಿಳಿಸ್ತೇನೆ ನೋಡ್ರಿ ಎಲ್ಲರಿಗೂ. ಹ್ಯಾಪಿ ಹೋಲಿ ಸ್ನೇಹಿತರೆ. ಈಕಿದ ಕಾಲೇಜ್ ರಜೆ ಐತ್ರಿ. ಫಸ್ಟ್ ಇಯರ್ ಮುಗೀತು, ಸೆಕೆಂಡ್ ಇಯರ್ಗೆ 1 ವೀಕ್ ರಜೆ ಕೊಟ್ಟಾರ. ಮಗಂದ ಓರಲ್ ಸ್ಟಾರ್ಟ್ ಆಗ್ಯಾವ ನಿನ್ನೆ ಇವತ್ತು. ನಾಳೆ ರಜೆ, ನಾಡಿದ್ದು ಒಂದಿನ ಐತಿ. ಅಂದ್ರೆ ಒಂದು ದಿನಕ್ಕೆ 2 ಸಬ್ಜೆಕ್ಟ್ ಓರಲ್ ಐತೆ ಒಂದು. ಇವತ್ತು ಸೆಕೆಂಡ್ ಡೇ. 6th ರಿಟರ್ನ್ ಎಕ್ಸಾಮ್ ಅದಾವು ಆ್ಯನ್ವಲ್. ಮಗನೂ ಅನ್ನೋಕ್ಕಿಂತ ಫ್ಯಾಮ್ಲಿ ಒಳಗೆಲ್ಲ ಮಕ್ಕಳು ನೆಕ್ಸ್ಟ್ ವೀಕಿಂದನ ಅದಾವ್ರಿ.
ಈಗಂತೂ ಸೆಕೆಂಡ್ ಇಯರ್ದು ಎಕ್ಸಾಮ್ ನಡೆಯಕತ್ತವು. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಎಷ್ಟು ಎಕ್ಸಾಮ್ ಮುಗಿದು ಗೊತ್ತಿಲ್ಲ ಈಗ ಆಲ್ರೆಡಿ ಪೇಪರ್ಸ್. ಮತ್ತು ಮುಂದೆ ಬರುವ SLCಯ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಕಡೆಯಿಂದ ಶುಭ ಹಾರೈಕೆ. ಆಲ್ ದ ವೆರಿ ವೆರಿ ಬೆಸ್ಟ್. ಮುಗ್ದೈತಂತ ಹೇಳ್ದೆ ಅಲ್ಲ. ವೈಷ್ಣವಿದ ಯಾವಾಗ ಎಕ್ಸಾಮ್? ನಿಂದ ಯಾವಾಗ ಎಕ್ಸಾಮ್ ಬಂತಾ? ಹೌದಾ? ಪ್ಯಾರಾಮೆಡಿಕಲ್ ಅಲ್ಲ ನಿಂದ? ಫಸ್ಟ್ ಇಯರ್ ಮುಗೀತು ನೋಡ್ರಿ ಈಕಿದು ಪ್ಯಾರಾಮೆಡಿಕಲ್. ರಿಸಲ್ಟು ಬಂತಂದು ನನಗೆ ಗೊತ್ತಿಲ್ಲ. ನಾ ಎಕ್ಸಾಮ್ ಕೇಳಾಕತ್ತೇನೆ ಆಲ್ರೆಡಿ. ಸೆಕೆಂಡ್ ಬಂದ ಕ್ಲಾಸಿಗೆನ. ಮತ್ತು ಇಕ್ಕಿಂತ ದೊಡ್ಡಕ್ಕಿ ಭೂಮಿಕಾ, ಆಕಿ BMS ಮಾಡಕತ್ತಾಳ. ಇದೊಂದು ವರ್ಷ ಐತಿ ಹೌದಲ್ವಾ? ಆಕಿ MBBS ಭಾಳ ಟ್ರೈ ಮಾಡಿಲ್ಲ ರೀ, ಬಟ್ ಸಿಗಲಿಲ್ಲ. ಹಿಂಗಾಗಿ BMS ಮಾಡತ್ಲ. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ ತನು ಇಲ್ಲಿ ಹೇಳ್ಬೇಕ. ಅಯ್ಯೋ ಏ ತಣ್ಣೀರದು ಆಡ್ಬೇಡ್ರಿ. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ. ನೀರಾಟ ಆಡ್ಬೇಡ್ರಿ. ನೀರಾಟ ಆಡುದು ಅದಕ್ಕೆ ಬಂದೇವಿ. ಕೊಡ್ರಿ ಬನ್ನ ಕೊಡ್ರಿ. ತಗೋರವ್ವ ತಗೋ. ಹ್ಯಾಪಿ ಹೋಲಿ. ತಣ್ಣೀರ್ ಹಾಕ್ಬೇಡ್ರಿ ಹುಡುಗರಿಗೆ. ಹ್ಯಾಪಿ ಹೋಲಿ. ಮಗನೆ ಹ್ಯಾಪಿ ಹೋಲಿ. ಉಲ್ಟಾ ಇಟ್ಕೋ. ಹ್ಯಾಪಿ ಹೋಲಿ. ಇಲ್ಲಿ ಜಾರ್ತೈತೆ ಬಿದ್ದಿದ್ದೀರಿ ನೋಡ. ಮತ್ತೆ ಚಿನ್ನು ಗೊತ್ತೈತಿಲ್ಲ ಹೋಸಲದ. ಅಲ್ಲಿ ಕೆಳಗೆ ಹೋರ್ ಕೆಳಗೆ. ಏ ಆ ಬಕೆಟ್ ಚಿನ್ನು, ಆ ಬಕೆಟ್ ತಗೊಂಡ್ ಕೆಳಗೆ ಹೋರಿ, ಇಲ್ಲಿ ಬೀಳ್ತೀರಿ. ಏಯ್ ಚಿಂಟು ಕೆಳಗೆ. ಅಯ್ಯೋ ಹ್ಯಾಪಿ ಹೋಲಿ ತನು.
ಏಯ್ ಬಿಡ ಬಿಡ ಅವ್ನು ಜ್ವರ ಬರ್ತಾವ ತಡಕಿಲ್ದ ಬಿಡು. ತರುಣ ತರುಣ ಇವತ್ತು ಅಳುವಂಗಿಲ್ಲ. ಆಡೋದು ಇವತ್ತು ಬಣ್ಣ ಆಡೋದು ಇವತ್ತು. ಕಿವ್ಯಾಗ ಹಾಕ್ತಿಲ್ಲೋ ಚಿಂಟು ನಿಂಗೆ ಏನು ಹೇಳತ್ತೀನಿ ನಾನು? ಅಲ್ಲಿಗ ಜಾರ್ತೀರಿ ಅದಕ್ಕೆ ಬಿದ್ಗಿದ್ದೀರಿ ಮತ್ತೆ ಏನ ಅಂತಾರಲ್ಲ. ಹೆಂಗಾಡತ್ತಾರ ಅವ್ರು? ತರುಣ ನೀರಾಟ ಆಡ್ತಾರ ನೀರಾಟ. ಹೋರ ಆಡ್ಕೋತ ಹೋರ ಹಂಗ. ಕಲರ್ ತೊಳ್ಕೊಂಡೆ ನೋಡ್ರಿ. ಹ್ಯಾಪಿ ಹೋಲಿ ಫ್ರೆಂಡ್ಸ್. ಹ್ಯಾಪಿ ಹೋಲಿ ಸ್ನೇಹಿತರೆ ಎಲ್ಲರಿಗೂ. ನೋಡ್ರಿ ಮಕ್ಕಳೆಲ್ಲ ಆಡಾಕತ್ತಾರ. ನನಗೂ ಹಚ್ಚಿದ್ರೆ ಆದ್ರೆ ನಾನು ಫೇಸ್ ವಾಶ್ ಮಾಡ್ಕೊಂಡೆ ಕೆಲಸದ ಒಳಗೆ. ಹಿಂಗಾಗಿ ಅವ್ರು ಇನ್ನೂ ಆಡಾಕತ್ತಾರ. ಈಗ ಸ್ಟಾರ್ಟ್ ಆಗೈತೆ ಅವ್ರದ್ದು ನೋಡ್ರಿ. ಸಕಾಶ ಜಾರ್ತದ. ಸೈಡ್ ನಿಂದ್ರಸ್, ಸೈಡ್ ನಿಂದ್ರಸೋ ಉದಯ. ಅಲ್ಲಿ ಸೈಡ್ ನಿಂದ್ರಸ, ಗಾಡಿ ಬಂದ್ಗಿಂದ. ನಮ್ಮವ್ವ ಟಾಕಿ ಒಳಗೆ ಹೋಗೋ ಅಲ್ಲಿ ನೀರಲ್ಲಿ. ನಾವು ಯಾರು ಗೊತ್ತೇ? ಏನ್ ಹುಡುಗರು ಬಕೆಟ್ ಗಟ್ಲೆ ಸುರುದು ನೀರು. ಮಸ್ತ್ ಆತ. ಏನ್ ಚಂದಾಗಿ ವಾ. ಸಾಕು ಇನ್ನಷ್ಟು ನೀರು. ಏನಾತ? ಹೂ ಬಸದನ್ ಮೊದಲೇ, ಆಮ್ಯಾಗ ನೀರು ಹಿಡಿಬೇಕನ ಅದಕ್ಕೆ. ಆ ಪಿಚ್ಕಾರಿ ಹಿಡಿಸ್ಕೊ, ಅದಕ್ಕೆ ಹಾಕ್ಬ ಬಲೂನಿಗೆ ಅಕ್ಕಿಗೆ ಅದರಲ್ಲೇ. ನೀರು ಹಾಕ್ರಿ, ನೀರು ಹಾಕ್ರಿ. ನೀರು ಸುರ್ರಿ, ನೀರು. ನೀರು ಗೈ ಜಾರ್ತೈತೆ. ನನಗೆ ಅದ ಚಿಂತಿ ಬಿದ್ದಿದ್ದಿರಂತ. ನಾಷ್ಟ ಆತ? ತಿಂದ್ರಿ ನೇಲೆ? ಆಡೋದ್ರಾಗ ಇರ್ತೈತಿ ನಿಮ್ದು ಬರೇ. ಯವ್ವ ತಂಗಿ ಬಿದ್ದಿದ್ದೀನಿ.
ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೋಡಿದ್ರಲ್ಲ ಮಕ್ಕಳದೆಲ್ಲ ಬಣ್ಣದ ಆಟ ಮಸ್ತ್ ಅಂದ್ರೆ ಮಸ್ತ್ ಆಡಿದ್ರೆ. ನನಗೂ ಸ್ವಲ್ಪ ಹಚ್ಚಿದ್ರು ಮತ್ತು ಹಚ್ಚಿಸ್ಕೊಂಡೆ ನಾನು ಕೂಡ. ಆಮೇಲೆ ಏನೈತಿ ಎಲ್ಲ ಸ್ವಚ್ಛ ಮಾಡಿಕೊಂಡು ಆ ಕಡೆ ಹೋದ್ರೆ ಮತ್ತು ತಂಗಿ ಮನೆ ಕಡೆನೂ ಹೋದ್ರೆ, ಇಷ್ಟು ಮಕ್ಕಳು ಹೋದ್ರೆ, ಕಾವೇರಿನೂ ಕರ್ಕೊಂಡು ಹೋದ್ರೆ ಸ್ವಲ್ಪ ಹೊತ್ತು ಆಟ ಆಡಿ ಮತ್ತು ಇಲ್ಲಿ ಬಂದ್ರೆ ಮತ್ತು ನೀರಾಟ ಆಡಿದ್ರೆ. ಮತ್ತು ಅವಾಗ ಭವಾನಿ ಮತ್ತು ಗಿರೀಶ್ ಕೂಡ ಜಾಯ್ನ್ ಆಗಿದ್ರು ನೋಡಿದ್ರಿ ನೀವು. ಮತ್ತು ನಂತರದಲ್ಲಿ ಮತ್ತು ಸ್ವಲ್ಪ ಹೊತ್ತು ಆಟ ಆಡಿ ಎಲ್ಲರೂ ಹೋದಾದ ನಂತರ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಈಗ ಏನೈತಪ್ಪ ಅಂದ್ರೆ ಇವತ್ತು ಕೊರಿಯರ್ ಹಾಕ್ಬೇಕು. ನಾನು 3 ಕೊರಿಯರ್ ಇವತ್ತು ಎಷ್ಟೊತ್ತಿದ್ರು ಹಾಕಬೇಕು. ಅವನ್ನ ಪ್ಯಾಕಿಂಗ್ ಮಾಡ್ಬೇಕು ಸ್ನೇಹಿತರೆ. ಸೊ ಏನೇನೆಲ್ಲ ಆರ್ಡ್ರ್ ಇತ್ತು, ಎಲ್ಲೆಲ್ಲಿಂದ ಆರ್ಡ್ರ್ ಇತ್ತು, ಅದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಏನೇನೆಲ್ಲ ಐಟಮ್ಸ್ ಅದಾವೆ ಮತ್ತು ಎಷ್ಟು ಆರ್ಡ್ರ್ ಇತ್ತು, ಯಾವ ಊರಿಂದ ಇತ್ತು, ಅದನ್ನೆಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಕೊರಿಯರ್ ಪ್ಯಾಕ್ ಮಾಡ್ತೀನಿ ಸ್ನೇಹಿತರೆ. ಬರ್ರಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ನೋಡಿರಿ, ಆರ್ಡ್ರ್ ಇವೆಲ್ಲ ಕಂಪ್ಲೀಟ್ ಆಗಿದ್ದೈತಿ. ಸೊ ಈಗ ಪ್ಯಾಕಿಂಗ್ ಮಾಡಕತ್ತಿದ್ದೆ ನಾನು, ಅದಕ್ಕೋಸ್ಕರ ಶೇರ್ ಮಾಡಕತ್ತೀನಿ. ಬಟ್ ಈ ವಿಡಿಯೋ ನಿಮಗೆ ಯಾವಾಗ ನೋಡೋಕೆ ಸಿಗ್ತೈತೆ ಗೊತ್ತಿಲ್ಲ. ಯಾಕಂದ್ರೆ ಈಗ ಪ್ರೆಸೆಂಟ್ ನನಗೆ 7 ದಿವಸ ಯೂಟ್ಯೂಬಿಂದ ಸ್ಟ್ರೈಕ್ ಐತಿ. ನನ್ನ ಚಾನಲಿಗೆ ಸ್ಟ್ರೈಕ್ ಬಿದ್ದಿದ್ದರಿಂದ 7 ದಿವಸ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಬರೋಂಗಿಲ್ಲ ನಾನು. ಅದಕ್ಕೋಸ್ಕರ ನಿಮ್ಗೆ 1 ವಾರದಿಂದ ವಿಡಿಯೋನ ಬಂದಿಲ್ಲ. ಇದು ಯಾವಾಗ ನಿಮ್ಗೆ ರೀಚ್ ಆಗೈತೆ ಗೊತ್ತಿಲ್ಲ ನನಗೆ. ಇದು ಹೋಳಿ ಹುಣ್ಣಿಮೆ ಬನ್ನದ ದಿವಸ ನಾನು ಪ್ಯಾಕ್ ಮಾಡಕತ್ತೀನಿ ನೋಡಿರಿ. 1 kg ಶೇಂಗಾ ಹೋಳಿಗೆ, ಒಂದೇ ಕಸ್ಟಮರ್ದಿದೆ ಆರ್ಡ್ರ್. 1 kg ಶೇಂಗಾ ಹೋಳಿಗೆ ಐತಿ, 1 kg ಡ್ರೈ ಫ್ರೂಟ್ಸ್ ಲಡ್ಡು ಐತಿ, 1/2 kg ಚಕ್ಲಿ, ಆಮ್ಯಾಗ 1/2 kg ಕೋಡ್ಬಳೆ, 1/2 kg ಅವಲಕ್ಕಿ, 1/2 kg ಶೇಂಗಾ ಉಂಡೆ ಮತ್ತು 1/2 kg ಶಂಕರಪಾಳೆ. ಆ್ಯಕ್ಚುಲಿ ಅವ್ರದ್ದು ಶೇವ್ ಉಂಡೆ ಇತ್ತು, 1/2 kg ಶಂಕರಪಾಳೆ ಇರಲಿಲ್ಲ ಸ್ಟಾರ್ಟಿಂಗ್. ಬಟ್ ಈಗ ಪ್ರೆಸೆಂಟ್ ನನಗೆ ಸಪ್ಪನ ಶೇವ್ ಸಿಗಲಿಲ್ಲ, ಉಂಡೆ ಕಟ್ಟುವಂಥ ಶೇವ್ ಸಿಗಲಿಲ್ಲ. ಅದಕ್ಕೋಸ್ಕರ ಮತ್ತು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ನಾನು, ಹಿಂಗಾಗ್ಯದ ಅಂಥೇಳಿ. ಅದಕ್ಕೆ ಅವರು ಶೇವ್ ಉಂಡೆ ಬದಲಿಗೆ ಶಂಕರಪಾಳೆನ ಮಾಡಿಕೊಟ್ಬಿಡ್ರಿ ಅಂತಂದರು. ಅದಕ್ಕೋಸ್ಕರ 1/2 kg ಶಂಕರಪಾಳೆ ಮಾಡಿದೆ. ಆಮೇಲೆ ಏನೈತಿ 1/4 kg ಶೇಂಗಾ ಚಟ್ನಿ. ಇದಿಷ್ಟೂ ಒಬ್ಬರದೇ ಆರ್ಡ್ರ್, ಕುಂದಾಪುರದ ಆರ್ಡ್ರ್ ಇದು. ಸೊ ಇದು ಕುಂದಾಪುರಕ್ಕೆ ಹೋಗ್ಬೇಕು ನೋಡಿರಿ. ಈಗ ಜಸ್ಟ್ ಪ್ಯಾಕಿಂಗ್ ಮಾಡಕತ್ತಿದ್ದೆ ನಾನು. ಇವತ್ತು ಈವ್ನಿಂಗ್ ಕೊರಿಯರ್ ಹಾಕ್ಬೇಕಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಸೊ ನಿಮಗೂ ಏನಾದರೂ ಬೇಕಾದರೆ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ. ಇದೇ ಥರ ನಿಮಗೂ ಕೂಡ ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಇದು ಬಂದುಬಿಟ್ಟು ಸೆಕೆಂಡ್ ಆರ್ಡ್ರ್ ಸ್ನೇಹಿತರೆ. ಇದು ಬೆಂಗಳೂರದ್ದು. ಇದಿಷ್ಟು ಐಟಮ್ಸು ಕೂಡ ಒಂದೇ ಕಸ್ಟಮರ್ದು. ಸೊ ಅವ್ರದ್ದು ಕೂಡ 1/2 kg ಚಕ್ಲಿ ಐತಿ, ಮತ್ತು 1/2 kg ನಿಪ್ಪಟ್ಟು ಐತಿ, 1/2 kg ಶೇಂಗಾ ಹೋಳಿಗೆ, 1/2 kg ಶಂಕರಪಾಳೆ ಮತ್ತು 1/4 kg ಅವಲಕ್ಕಿ. ಇದಿಷ್ಟು ಬೆಂಗಳೂರಿಗೆ ಹೋಗುವಂಥ ಒಂದು ಐಟಮ್ಸ್ ನೋಡ್ರಿ, ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಇದಾದ ನಂತರ ಇದೊಂದು ಪುಟಾಣಿ ಆರ್ಡ್ರ್, 2 ಐಟಮ್ಸ್ ಅದಾವೆ. ಬಟ್ ರೆಗ್ಯುಲರ್ ನನ್ನ ಸಿಸ್ಟರ್ ಇವರಿಗೆ ಮೊನ್ನೆ ದಿವಸ ನಾನು ಚಿಪ್ಸ್ ಹೇಳಿದೆ ನಿಮ್ಗೆ, 2 ವರ್ಷದಿಂದ ವೇಟ್ ಮಾಡಕತ್ತಿದ್ರು ಆಲೂಗಡ್ಡೆ ಚಿಪ್ಸಿಗಂತ. ಸೊ ಮೊನ್ನೆನ ಆಲೂಗಡ್ಡೆ ಚಿಪ್ಸು ಮತ್ತು ಖರ್ಜೂರದ ಡ್ರೈ ಫ್ರೂಟ್ಸ್ ಲಡ್ಡು ಹೇಳಿದ್ರು ಅವ್ರು, ಮಾಡಿ ಕಳಿಸ್ಕೊಟ್ಟೇನು ಲಾಸ್ಟ್ ವೀಕ್. ಮತ್ತೀಗ ನನಗೆ ಒಂದು ಪುಟಾಣಿ ಆರ್ಡ್ರ್ ಅನ್ಬೋದು. ಏನಪ್ಪ ಅಂದ್ರೆ ನಿಪ್ಪಟ್ಟು ಮತ್ತು 1/4 kg ಅವಲಕ್ಕಿ, 1/4 kg ನಿಪ್ಪಟ್ಟು ಮತ್ತು 1/4 kg ಅವಲಕ್ಕಿನ ಕಳಿಸ್ಕೊಡಕ್ಕೆ ಹೇಳ್ಯಾರ. ಸೊ ಹೆಚ್ಚು ಕಡಿಮೆ ಇವ್ರದ್ದು ಮಂತ್ಲಿ ಆರ್ಡ್ರ್ ಇದ್ದೇ ಇರ್ತೈತಿ. ಅದಕ್ಕೋಸ್ಕರ ಇದೊಂದು ಪುಟಾಣಿ ಆರ್ಡ್ರ್ ನೋಡ್ರಿ. ಇದು ಕೂಡ ಬೆಂಗಳೂರಿಗೆ ಹೋಗೋದು. ಸೊ ಒಟ್ಟು 3 ಆರ್ಡ್ರಸ್ ರೆಡಿ ಅದಾವೆ. ಇವು 3 ಪ್ಯಾಕಿಂಗ್ ಆಗ್ಬೇಕು ಸ್ನೇಹಿತರೆ. ಸೊ ನೋಡ್ತಾ ಇದ್ದೀರಲ್ಲ, ಎಷ್ಟು ಹೇಳ್ತಾರೆ ಅಷ್ಟೇ ಕ್ವಾಂಟಿಟಿ ಫ್ರೆಶ್ ಆಗಿ ಮಾಡ್ತೀನಿ. ಹೈಜಿನಿಕ್ ಆಗಿ ಟೇಸ್ಟಿಯಾಗಿ ಮಾಡಿ ಕಳಿಸ್ಕೊಡ್ತೀನಿ. ಫ್ರೆಶ್ ಅಂದ್ರೆ ಫ್ರೆಶ್ ಅಂತ ಹೇಳ್ಬೋದು, ಯಾವುದು ಕೂಡ ಮಾಡಿ ಇಡಂಗಿಲ್ಲ. ಅದಕ್ಕೋಸ್ಕರ ಖಂಡಿತವಾಗ್ಲೂ ನೀವು ಕೂಡ ನನಗೆ ಆರ್ಡ್ರ್ ಕೊಡಬಹುದು. ನಿಮಗೂ ಕೂಡ ಇದೇ ರೀತಿ ಫ್ರೆಶ್ ಆಗಿ ಮತ್ತು ಕ್ವಿಕ್ ಆಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಸ್ಕ್ರೀನ್ ಮೇಲೆ ನಂಬರ್ ಇರ್ತೈತಿ, ನೀವು ಫೋನ್ ಆದರೂ ಮಾಡಿರಿ, ಇಲ್ಲ ವಾಟ್ಸಪ್ ಮುಖಾಂತರ ಆದರೂ ಆರ್ಡ್ರ್ ಮಾಡಬಹುದು. ಈ ರೀತಿಯಾಗಿ ನೋಡ್ರಿ ಸ್ನೇಹಿತರೆ, 3 ಆರ್ಡ್ರ್ ಪ್ಯಾಕ್ ಆದವು. ಎಲ್ಲ ಫುಲ್ ಪ್ಯಾಕ್ ಮಾಡಾದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ ನಾನು. ನೋಡ್ತಾ ಇರ್ಬೋದು, ಫಸ್ಟ್ನೇದು ಕುಂದಾಪುರ, ಸೆಕೆಂಡ್ 2 ಇವೆರಡು ಬೆಂಗಳೂರು ನೋಡ್ರಿ. ಸೊ 3 ಆರ್ಡ್ರ್ ಪ್ಯಾಕ್ ಆದವು. ಈಗ ಒಂಚೂರು ರೆಸ್ಟ್ ಮಾಡ್ತೀನಿ, ಬೆಳಗ್ಗೆಯಿಂದ ಬಿಡುವ ಇಲ್ಲ, ಟಯರ್ಡಾಗೇನೆ ಸಿಕ್ಕಾಪಟ್ಟಿ. ಸ್ವಲ್ಪ ರೆಸ್ಟ್ ಮಾಡ್ತೀನಿ ಸ್ನೇಹಿತರೆ. ನಂತರದಲ್ಲಿ ಮತ್ತೇನಾಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ.
ಆ್ಯಕ್ಚುಲಿ ತಂಗಿ ಅಲ್ಲೇ ಬಾ ಅಂದ್ಲು ನನಗೆ. ಎಲ್ಲ ಇವತ್ತೆಲ್ಲರೂ ಬಂದಾರ ಮನೆಗೆ, ವೈಷ್ಣವಿ ಭವಾನಿ ಎಲ್ಲರೂ ಇದ್ದಾರೆ. ಅಲ್ಲೇ ಬಾ ಅಂದ್ಲು. ಮಾಮಾರಿಗೆ ರಜೆ ಐತಿ, ಬಟ್ ನನಗೆ ಕೆಲಸ ಇದ್ದಿದ್ದಕ್ಕೆ ನಾವು ಹೋಗೋಕ್ಕಾಗಲಿಲ್ಲ ಇವತ್ತು. ಯಾಕಂದರೆ ಇವತ್ತು ಹೋಳಿ ಹುಣ್ಣಿಮೆ ಸಲುವಾಗಿ ನಾನ್ ವೆಜ್ ಮಾಡ್ಯಾರ್ರಿ. ಮಾಮಾರ್ದು ರಜೆ, ಮಕ್ಕಳದು ರಜೆ, ಅದ್ರಾಗ ವೈಷ್ಣವಿ ಭವಾನಿ ಗಿರೀಶ ಎಲ್ಲರೂ ಕೂಡ ಇದ್ದರು. ನಮ್ಮನ್ನು ಕರೆದ್ರು. ಅದಕ್ಕೋಸ್ಕರ ಸ್ಪೆಷಲಾಗಿ ಮಾಡಿದ್ರು ಅವ್ರು ಇವತ್ತು. ಹೋಳಿಗೆನ ಯುಗಾದಿಗೆ ಮಾಡಿದ್ರೆ ಆಯ್ತು ಅಂಥೇಳಿ. ಮತ್ತು ನನಗೆ ಕೆಲಸ ಇರೋ ಸಲುವಾಗಿ ನನಗೆ ಹೋಗೋಕ್ಕಾಗಲಿಲ್ಲ. ಆದರೂ ನೋಡ್ರಿ ತಂಗಿ ಡ್ಯೂಟಿಗೆ ಹೋಗುವಾಗ ಮತ್ತು ಎಲ್ಲನೂ ತೊಗೊಂಬಂದು ಕೊಟ್ಲು ನಮಗೆ. ಹೇಳಿದ್ರು ಫೋನ್ ಮಾಡಿ, ಏನು ಮಾಡಬೇಡ್ರಿ ನಾನು ತೊಗೊಂಡ್ಬರ್ತೀನಿ ಅಂಥೇಳಿ. 12 ಗಂಟೆ ಡ್ಯೂಟಿ ಇತ್ತು ರೀ ಇವತ್ತು. ಬನ್ನ ಇದ್ದಿದ್ದ ಕಾರಣ 2 ಗಂಟೆಗೆ ಹೇಳ್ಕೊಂಡಿದ್ಲಕ್ಕೆ. ಯಾಕಂದ್ರೆ ರಸ್ತೆದೊಳಗೆಲ್ಲ ಬನ್ನ ಆಡ್ತಿರ್ತಾರೆ, ಸರಿ ಆಗಂಗಿಲ್ಲ ಅಂಥೇಳಿ. ಸೊ ಈಗಕ್ಕೆ ಡೈರೆಕ್ಟ್ ಡ್ಯೂಟಿಗೆ ಹೊಂಟ್ಲು ನೋಡ್ರಿ. ನಮಗೂ ಕೂಡ ಚಿಕನು, ಪರೋಟ, ರೈಸು ಎಲ್ಲನೂ ತೊಗೊಂಡು ಬಂದಿದ್ಲ. ನಾವು ಇನ್ನು ನಂತರ ಊಟ ಮಾಡಬೇಕು. 2:30 ಆಗ್ತಾ ಬಂತು. ಮತ್ತು ನೋಡಿದ್ರಿ ನೀವು ಈ ಒಂದು ಲಾಗ್ ಹೆಂಗಿತ್ತು ಖಂಡಿತವಾಗ್ಲೂ ತಿಳಿಸ್ರಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ಬನ್ನ ಆಡುವಾಗ ನಮ್ಮ ಕಾವೇರಿದ್ರೆ ಹಿಂಗೆ ಬಿದ್ದು ಹೋಗ್ಬಿಟ್ಟಿದ್ರೆ, ತಂಗಿ ಮನೆ ಮುಂದೆ ಬಿದ್ದಿತ್ತಂತ. ನೋಡ್ಕೊಂಡೇ ಇಲ್ಲ, ಈಕಿನೂ ನೋಡಿಲ್ಲ. ಪುಣ್ಯ ಅವ್ರ ಕೈಗೆ ಸಿಕ್ಕು ಅವ್ರ ಕಾಲ್ ಮಾಡಿದ್ರು ಹಿಂಗೆ ಅಂಥೇಳಿ. ಮತ್ತು ಅದನ್ನೂ ತಂದು ಕೊಟ್ಲ ತಂಗಿ. ಹಾಕೋಕತ್ತಾಳೆ ನೋಡ್ರಿ ಕಾವೇರಿ. ಅದೇ ಅನ್ನತ್ತಿದ್ದೆ ನಾನು, ಇಷ್ಟೆಲ್ಲ ಅಡ್ಡಾಡಿರುವ ರಸ್ತೆದಾಗ ಎಲ್ಲರೂ ಬಿದ್ದಿದ್ರೆ ಏನು ಗತಿ ಅಂಥೇಳಿ. ಯಾಕಂದ್ರೆ ಬಂಗಾರ ರೇಟ್ ಗೊತ್ತೈತಲ್ರಿ. ನಮ್ಮಂಥವ್ರು ಇನ್ನೇನು ಕಾಣೋದು ಆಗೋದನೇ ಇಲ್ಲ. ಏನೋ ಮೊದಲಿಂದೆಲ್ಲ ಕಷ್ಟಪಟ್ಟು ಮಾಡಿಸ್ಕೊಂಡಿರ್ತೀವಿ, ಅದನ್ನು ಉಳಿಸ್ಕೊಳ್ಳೋದು ಒಂದು ದೊಡ್ಡ ಕೆಲಸ ಈಗ. ಸರಿ ಸ್ನೇಹಿತರೆ, ಇದರೊಂದಿಗೆ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ ಅಂತ. ಮತ್ತು ಈ ಒಂದು ಬ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತಾ ಖಂಡಿತವಾಗ್ಲೂ ತಿಳಿಸ್ರಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಸ್ನೇಹಿತರೆ.